ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸೋದಕ್ಕೆ ಇದೀಗ ಸುಮಲತಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಏನದು ನೋಡಿ, ಬ್ರೇಕಿಂಗ್ ನ್ಯೂಸ್. ಮಂಡ್ಯ ಅಖಾಡದಲ್ಲಿ ದೋಸ್ತಿಗಳಿಗೆ ಸ್ಟಾರ್ ಸವಾಲು ಜೋರಾಗಿದೆ. ನಿಖಿಲ್ ಸೋಲಿಸಲು ಸುಮಲತಾ ಇದೀಗ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಮಂಡ್ಯ ಪ್ರಚಾರದ ಅಖಾಡಕ್ಕೆ ಇದೀಗ ಜೋಡೆತ್ತುಗಳು ಧುಮುಕಲಿವೆ. ಏಪ್ರಿಲ್ 2ರಿಂದ ಮತ್ತಷ್ಟು ರಂಗೇರುತ್ತೆ ಮಂಡ್ಯ ರಣಕಣ. ಸುಮಲತಾ ಪರವಾಗಿ ದರ್ಶನ್, ಯಶ್ ನಿರಂತರ ಪ್ರಚಾರವನ್ನ ಮಾಡ್ತಾರೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರಿಂದ 12 ದಿನ ಪ್ರಚಾರ ಆಗುತ್ತೆ. ರಾಕಿಂಗ್ ಸ್ಟಾರ್ ಯಶ್ 13 ದಿನ ಕ್ಯಾಂಪೇನ್ ಮಾಡ್ತಾರೆ. ಒಂದೊಂದು ದಿಕ್ಕಲ್ಲಿ ಪ್ರತ್ಯೇಕವಾಗಿ ಜೋಡೆತ್ತುಗಳ ಪ್ರಚಾರ ಇರುತ್ತೆ. ಏಪ್ರಿಲ್ 16ರಂದು ಸುಮಕ್ಕ ಜೋಡೆತ್ತುಗಳ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನ ಕೂಡ ಮಾಡ್ತಾರೆ. ಏಪ್ರಿಲ್ 2ರಿಂದ ಮತ್ತಷ್ಟು ರಂಗು ಪಡೆದುಕೊಳ್ಳಲಿದೆ ಮಂಡ್ಯ ರಣಕಣ. ಜೋಡೆತ್ತು ಎಲ್ಲಿ ಹೋದವು ಎಂದು ಟೀಕಿಸಿದವರಿಗೆ ಸುಮಲತಾ ಈ ಮೂಲಕ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸಂತೋಷ್. 2ರಿಂದ ಇನ್ನಷ್ಟು ರಂಗು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಮಂಡ್ಯ ರಣಕಣ. ಯಶೋಧ, ಮಂಡ್ಯ ರಣಕಣ ಮತ್ತಷ್ಟು ರಂಗು ಪಡೆಯುತ್ತೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಏಪ್ರಿಲ್ 2ರಿಂದ 16ನೇ ತಾರೀಕುವರೆಗೂ ಯಶ್ ಮತ್ತೆ ದರ್ಶನ್ ಅವರು ಸುಮಲತಾ ಪರ ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಮತ್ತೆ ತುಂಬಾ ಪ್ಲಾನ್ ಮಾಡಿಕೊಂಡು ಮಂಡ್ಯದಲ್ಲಿ ಈಗ ಸುಮಲತಾ ಅವರು ಪ್ರಚಾರಕ್ಕೆ ಇಳಿದಿದ್ದಾರೆ. ಯಶ್, ದರ್ಶನ್, ಸುಮಲತಾ, ಅಭಿಷೇಕ್ ಇವರು 4 ಕೂಡ ಒಟ್ಟಿಗೆ ಎಂದೂ ಕೂಡ ಪ್ರಚಾರ ಮಾಡೋದಿಲ್ಲ. 16ನೇ ತಾರೀಕು ಮಾತ್ರ ಒಂದು ಬೃಹತ್ ರ್ಯಾಲಿ ನಡೆಯುತ್ತೆ. ಆ ರ್ಯಾಲಿಯಲ್ಲಿ ಮಾತ್ರ ಕೊನೆಯ ದಿನ ಒಟ್ಟಾಗಿ ಸೇರ್ತಾರೆ ಅನ್ನೋದು. ಅದಕ್ಕೆ ಮುಂಚೆ ಸುಮಲತಾ ಮತ್ತೆ ಅಭಿಷೇಕ್ ಒಂದು ತಾಲೂಕಿನಲ್ಲಿದ್ರೆ ಯಶ್ ಒಂದು ತಾಲೂಕಿನಲ್ಲಿ ಇರ್ತಾರೆ, ಮತ್ತೊಂದು ತಾಲೂಕಿನಲ್ಲಿ ದರ್ಶನ್ ಇರ್ತಾರೆ. ಹೀಗೆ 3 ಟೀಮ್ ನಲ್ಲಿ ಬೇರೆ ಬೇರೆ ತಾಲೂಕಿನಲ್ಲಿ ಇಡೀ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಸ್ಟಾರ್ಗಳು ಸುತ್ತಾರೆ. ಇದ್ರ ಮೂಲಕ ಪ್ರತಿಯೊಂದು ತಾಲೂಕಿನ ಜನರನ್ನ ತಲುಪತಕ್ಕಂತಹ ಒಂದು ಮಾಸ್ಟರ್ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಏಪ್ರಿಲ್ 2ರಿಂದ ಮಂಡ್ಯ ರಣಕಣ ಅಕ್ಷರಶಃ ಮತ್ತಷ್ಟು ರಂಗು ಪಡೆದುಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಯಶೋಧ, ಸುಮಲತಾ ಅವರ ಈ ಮಾಸ್ಟರ್ ಪ್ಲಾನ್ ವರ್ಕೌಟ್ ಆಗುತ್ತಾ ಹೇಗೆ? ಯಶೋಧ, ಮಂಡ್ಯದಲ್ಲಿ ದರ್ಶನ್ ಮತ್ತೆ ಯಶ್ಗೆ ಅವರದೇ ಆಗಿರ್ತಕ್ಕಂತಹ ಅಭಿಮಾನಿ ವರ್ಗ ಇದೆ. ಒಂದು ಕಡೆ ಅಭಿಮಾನಿಗಳು ಇದ್ರಷ್ಟೇ ಸಾಲದು, ಆದ್ರೆ ಅವರು ಎಲ್ಲಾ ಕಡೆಯೂ ಕೂಡ ಪ್ರಚಾರಕ್ಕೆ ಹೋಗ್ಬೇಕು. ಒಟ್ಟಿಗೆ 3 ಜನನು ಹೋದ್ರೆ ಪ್ರತಿದಿನ ಒಂದೊಂದು ತಾಲೂಕು ಮುಗಿಸ್ತಾ ಬಂದ್ರು ಕೂಡ ಪದೇ ಪದೇ ರಿಪೀಟ್ ಹೋಗೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ 3 ಜನವೂ ಕೂಡ ಬೇರೆ ಬೇರೆ ಜಾಗದಲ್ಲಿ ಪ್ರಚಾರವನ್ನ ಮಾಡಿದ್ರೆ ಸರಿಸುಮಾರು 12 ದಿನಗಳ ಕಾಲ ಯಶ್ ಮತ್ತೆ ದರ್ಶನ್ ಪ್ರಚಾರ ಮಾಡ್ತಾರೆ. ಹೀಗಾಗಿ ಎಲ್ಲಾ ತಾಲೂಕುಗಳಿಗೂ ಒಂದು 2 ಬಾರಿ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಈ ರೀತಿ ಹೋದಂತ ಸಂದರ್ಭದಲ್ಲಿ ಹೆಚ್ಚು ಜನ ಅಭಿಮಾನಿಗಳೇ ತಲುಪತಕ್ಕಂತ ಸಾಧ್ಯತೆ ಇದೆ. ಇದರಿಂದ ಒಂದಷ್ಟು ಓಟ್ಗಳು ನನಗೆ ಬರಬಹುದು ಅಂತ ಸುಮಲತಾ ಮಾಡಿರ್ತಕ್ಕಂಥ ಪ್ಲಾನ್ ಬಹುತೇಕ ಯಶಸ್ವಿ ಆಗೋ ಸಾಧ್ಯತೆನೂ ಇದೆ ಅಂತ ಹೇಳ್ಬೋದು. ಯಶೋಧ, ಓಕೆ, ಥ್ಯಾಂಕ್ ಯು ಸಂತೋಷ್.